ಹಣ ಬೇಕೆಂದು ಕೈ ಚಾಚಿದ ಒಬ್ಬ ಭಿಕ್ಷುಕ. ಆದರೆ ಅವನಿಗೆ ಸಿಕ್ಕಿದ್ದು ಬೆಳ್ಳಿ ಅಥವಾ ಬಂಗಾರವಲ್ಲ. ಅವನಿಗೆ ಸಿಕ್ಕಿದ್ದು ಬೆಳ್ಳಿ ಅಥವಾ ಬಂಗಾರವಲ್ಲ, ಆದರೆ ಏನು? ಇಡೀ ಅವನ ಜೀವನವನ್ನೇ ಬದಲಾಯಿಸುವ ದೇವರ ಶಕ್ತಿ ಆ ಭಿಕ್ಷುಗಾರನು ಪಡ್ಕೊಂಡನು. ಅದು ಹೇಗೆ ಅನ್ನೋದನ್ನ ನಾವು ನೋಡೋಣ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 1ನೇ ವಚನದಿಂದ. ಒಂದಾನೊಂದು ದಿವಸ ಪೇತ್ರ ಯೋಹಾನರು, ಯಾರಂತೆ? ಒಂದಾನೊಂದು ದಿವಸ ಪೇತ್ರ ಮತ್ತು ಯೋಹಾನರು ಮಧ್ಯಾಹ್ನದ ಮೇಲೆ, ಯಾವಾಗ? ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯುವ, ಯಾವ ಸಮಯಕ್ಕೆ? 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರಲು. ಎಲ್ಲಿಗೆ? ದೇವಾಲಯಕ್ಕೆ ಹೋಗುತ್ತಿರಲು ಹುಟ್ಟು ಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ಬಂದರು. ಯಾರನ್ನ? ಹುಟ್ಟು ಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ಬಂದರು. ದೇವಾಲಯದೊಳಕ್ಕೆ ಹೋಗುವವರಿಂದ ಭಿಕ್ಷೆ ಬೇಡುವುದಕ್ಕಾಗಿ. ಯಾವುದಕ್ಕಾಗಿ ಹೊತ್ತುಕೊಂಡು ಬಂದ್ರು ಅವ್ರನ್ನ? ಆ ಹುಟ್ಟು ಕುಂಟನನ್ನ ಭಿಕ್ಷೆ ಬೇಡುವುದಕ್ಕಾಗಿ. ನೀವು ಹುಟ್ಟು ಕುಂಟನು ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಈ ಅದ್ಭುತ ನಡೆದಿದ್ದು ಇವನಿಗೆ. ಅದು ಹುಟ್ಟು ಕುಂಟನು. ಅವನು ಎಲ್ಲೋ ಬಿದ್ದು ಕಾಲು ನೋವಿಡ್ಕೊಂಡಿರೋದು, ಕಾಲು ಮುರಿದಿರೋದು ಅಲ್ಲ. ಅವನು ತಾಯಿ ಗರ್ಭದಿಂದಲೂ ಹುಟ್ಟುವಾಗಲೇ ಅವನು ಹುಟ್ಟು ಕುಂಟನಾಗಿದ್ದ. ತಾಯಿ ಗರ್ಭದಿಂದ ಹುಟ್ಟುವಾಗಲೇ ಇವನು ಹುಟ್ಟು ಕುಂಟನಾಗಿದ್ದ. ಅದಕ್ಕೆ ನಾನು ಅಂಡರ್ಲೈನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರುವಂತದ್ದು. ಇವನು ಯಾಕೆ ಅಲ್ಲಿ ದೇವಾಲಯಕ್ಕೆ ಹೊತ್ಕೊಂಡು ಬಂದ್ರಂದ್ರೆ ಭಿಕ್ಷೆ ಬೇಡುವುದಕ್ಕಾಗಿ. ನಾವು ನೋಡ್ತಾ ಇರ್ತೀವಿ, ಕೈ ಇಲ್ಲದವರು, ಕಾಲಿಲ್ಲದವರು ಅಥವಾ ಅಂಗವಿಕಲರು ಯಾರಾದ್ರೂ ಆಲ್ಮೋಸ್ಟ್ ಭಿಕ್ಷೆನೇ ಬೇಡ್ತಾ ಇರ್ತಾರೆ. 75% ನಾವು ಇವತ್ತು ಕೂಡ ನೋಡ್ತಾ ಇರ್ತೀವಿ. ಅಷ್ಟೇ ಅಲ್ಲ, ಎಲ್ಲ ಚೆನ್ನಾಗಿರೋರೇ ಭಿಕ್ಷೆ ಬೇಡ್ತಾ ಇರ್ತಾರೆ, ಇನ್ನು ಅಂಗವಿಕಲರು ಬೇಡೋದಿಲ್ವಾ? ಸೊ ಹಾಗೆ ಅವತ್ತಿನ ಕಾಲದಲ್ಲಿಯೂ ಕೂಡ ಹುಟ್ಟು ಕುಂಟನಾಗಿದ್ದಂತ ಒಬ್ಬ ವ್ಯಕ್ತಿಯನ್ನ ಅಲ್ಲಿಗೆ ಹೊತ್ಕೊಂಡು ಬರ್ತಾರೆ ದೇವಾಲಯದ ಹತ್ತಿರಕ್ಕೆ ಭಿಕ್ಷೆ ಬೇಡುವುದಕ್ಕೋಸ್ಕರ. ಅದೇ ಸಮಯದಲ್ಲಿ ನೋಡಿ, ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ದಿನಾಲು ಕೂಡಿಸುತ್ತಿದ್ದರು. ಅವನು ದೇವಾಲಯದೊಳಕ್ಕೆ ಹೋಗುತ್ತಿರುವ ಪೇತ್ರ ಯೋಹಾನರನ್ನು ಕಂಡು ಭಿಕ್ಷೆ ಕೊಡಬೇಕು ಎಂದು ಕೇಳಲು. ಏನಂತೆ? ಪೇತ್ರ ಯೋಹಾನರನ್ನು ಕಂಡು ಭಿಕ್ಷೆ ಕೊಡಬೇಕು ಎಂದು ಕೇಳಲು ಪೇತ್ರ ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು. ಇವರಿಬ್ಬರು ಏನ್ ಮಾಡ್ತಾ ಇದ್ದಾರೆ? ದೃಷ್ಟಿಸಿ ನೋಡಿದರು. ಪೇತ್ರನು ನಮ್ಮನ್ನು ನೋಡು ಅಂದನು. ಪೇತ್ರನ ಏನ್ ಮಾಡ್ತಾ ಇದ್ದಾನೆ? ನಮ್ಮನ್ನ ನೋಡು. ಯಾಕೆ ನೋಡು ಅಂತ ಇದ್ದಾನೆ? ನೋಡಿ, ನಮ್ಮನ್ನ ನೋಡು ಅಂದನು. ಅವನು ಅವರಿಂದ ಏನಾದರೂ ದೊರಕಿತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ್ಯವಿಟ್ಟು ನೋಡಿದನು. ಈ ಭಿಕ್ಷೆ ಬೇಡುವನಂತೆ ಇವರೇನೋ ನನಗೆ ಕೊಡ್ತಾರೆ ಅಂತ ಆಸೆಯಿಂದ ಅವರನ್ನ ಲಕ್ಷಿಸಿ ನೋಡ್ತಾ ಇದ್ದಾನೆ. ಏನಾದರೂ ನನಗೆ ಕೊಡಬಹುದು ಇವರು ಅಂತ. ಆಗ ನೋಡಿ, ಅವನು ಅವರಿಂದ ಏನಾದರೂ ದೊರಕಿತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ್ಯವಿಟ್ಟು ನೋಡಿದನು. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತಲೂ ನನ್ನಲ್ಲಿಲ್ಲ. ಅವನೇನೋ ಎಷ್ಟೋ ಆಸೆಯಿಂದ ಇದ್ರು ನೋಡ್ತಾ ಇದ್ದಾನೆ, ಏನಾದ್ರೂ ನನಗೆ ಸ್ವಲ್ಪ ಹಣ ಏನಾದ್ರೂ ಆಗ್ತಾರೇನೋ ಅಂತ ತುಂಬಾ ಆಸೆಯಿಂದ. ಯಾಕಂದ್ರೆ ಪೇತ್ರನ್ ನಮ್ಮನ್ನು ನೋಡು ಅಂತ ಹೇಳಿದ್ನಲ್ಲ. ಸೊ ಈ ವ್ಯಕ್ತಿ ನನಗೆ ಏನಾದ್ರೂ ಕೊಡ್ತಾರೆ ಇವರು ನಂತರ ಬಹಳ ಆಸೆಯಿಂದ ಅವ್ರನ್ನ ಲಕ್ಷ್ಯವಿಟ್ಟು ನೋಡ್ತಾ ಇದ್ದಾನೆ. ಆದ್ರೆ ಒಂದೇ ಮಾತಿನಲ್ಲಿ ಪೇತ್ರನ ಹೇಳ್ತಾ ಇದ್ದಾನೆ, ಏನಂತಂದ್ರೆ, ನೀನು ಕೊಡೋದಿಕ್ಕೆ ನಮ್ಮ ಹತ್ರ ಬೆಳ್ಳಿ ಬಂಗಾರವಂತಲೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ಬೆಳ್ಳಿ ಬಂಗಾರ ನೀನು ಕೊಡೋದಿಕ್ಕೆ ನನ್ನ ಹತ್ರ ಇಲ್ಲ, ಆದ್ರೆ ನನ್ನ ಹತ್ರ ಇರೋದು ನಿನಗೆ ಕೊಡ್ತೀನಿ. ಏನು ಕೊಡಬಹುದು? ಏನು ಕೊಡಬಹುದು ನೋಡಿ. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತಲೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲೇ ಎದ್ದು
ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂತು. ಆಮೆನ್. ಏನ್ ನಡೀತಿ ಇವಾಗ? ಅವನು ಹೇಳಿದ್ದು ಏನು ಗೊತ್ತಾ? ನಿನಗೆ ಕೊಡೋದಿಕ್ಕೆ ನನ್ನ ಹತ್ರ ಬೆಳ್ಳಿ ಬಂಗಾರವಂತಲೂ ಇಲ್ಲ, ಆದರೆ ನನ್ನಲ್ಲಿರುವುದನ್ನೇ ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸುವಿನ ಹೆಸರಿನಲ್ಲೇ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂತು. ಅವನು ಹಾರಿ ನಿಂತು ನಡೆದಾಡಿದನು. ಆಶ್ಚರ್ಯ ಅಲ್ವಾ? ಅವನು ಕನಸು ಮನಸ್ಸಿನಲ್ಲೂ ಊಹೆ ಮಾಡಿರಲಿಲ್ಲ. ಅಸಲು ಅದರ ಮೇಲೆ ನಿರೀಕ್ಷಣೆ ಇರಲಿಲ್ಲ. ನನಗೆ ಕಾಲುಗಳು ಬರ್ತವೆ, ನಾನು ಎಲ್ಲರಂತೆ ನಡೆದಾಡ್ತೀನಿ ಅಂತ ಅವನು ಎಂದು ಕನಸು ಕಂಡಿರಲಿಲ್ಲ. ಯಾವತ್ತೂ ಅದಕ್ಕಾಗಿ ಅವನು ತವಕ ಪಡಲಿಲ್ಲ. ಅವನ ಆಸೆ ಒಂದೇ, ನಾನು ದೇವಾಲಯದ ಹತ್ರ ಕುತ್ಕೋಬೇಕು, ನಾನು ಭಿಕ್ಷೆ ಬೇಡಬೇಕು, ನನ್ನ ಹೊಟ್ಟೆ ತುಂಬಿಸ್ಕೋಬೇಕು ಅನ್ನೋದೇ ಅವನ ಗುರಿಯಾಗಿತ್ತು. ಬದಲಿಗೆ ನನಗೆ ಕಾಲು ಬರುತ್ತೆ ಅಂತ ಎಂದು ಅಂದುಕೊಂಡಿರಲಿಲ್ಲ. ಅದು ಭೂಮಿಯಲ್ಲಿರುವಂತ ಯಾವ ಜನರಿಂದಲೂ ಸಾಧ್ಯವಾಗುವುದಿಲ್ಲ, ನನಗೆ ಕಾಲು ಕೊಡ್ತಾರೆ ಮತ್ತೆ ಅಂತ. ಆದರೆ ಯೇಸು ಸ್ವಾಮಿಯ ಹೆಸರು ಹೇಳಿದ ತಕ್ಷಣ, ಯಾರ ಹೆಸರು? ಯೇಸು ಸ್ವಾಮಿಯ ಹೆಸರು ಹೇಳಿದ ತಕ್ಷಣ ಅವನ ಕಾಲುಗಳಿಗೆ ಬಲ ಬಂತು. ಎದ್ದು ನಿಂತು ಅವನು ಏನ್ ಮಾಡಿದನು? ಎದ್ದು ನಿಂತು ನಡೆದಾಡಿದನು. ನಡೆಯುತ್ತಾ ಹಾರುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲೇ ದೇವಾಲಯದೊಳಕ್ಕೆ ಹೋದನು. ಆಮೇನ್. ನಂಬುವುದಾದ್ರೆ ನೀವೆಲ್ಲರೂ ಒಂದ್ಸರಿ ಆಮೇನ್. ಎಂತ ಇದೊಂದು ಸಜೀವ ಸಾಕ್ಷಿ. ಈ ಸಾಕ್ಷಿಯ ನಿಮಿತ್ತ ಎಷ್ಟು ಜನರು ಯೇಸು ಸ್ವಾಮಿಯನ್ನ ನಂಬುವವರಾದರೂ ಗೊತ್ತಾ? ಅದ್ಭುತಗಳು ಅಂದ್ರೆ ದೇವರಿಂದ ಮಾತ್ರವೇ ಆಗುವಂತವುಗಳು, ಮನುಷ್ಯರಿಂದ ಎಂದಿಗೂ ಆಗುವುದಿಲ್ಲ. ಇದನ್ನ ನೆನಪಲ್ಲಿಟ್ಕೊಳ್ಬೇಕು. ನೋಡಿ, ಅವರ ಜೊತೆಯಲ್ಲೇ ದೇವಾಲಯದೊಳಕ್ಕೆ ಹೋದನು. ಅವನು ನಡೆಯುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಜನರೆಲ್ಲರೂ ನೋಡಿ, ಇವನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ಕೂತು ಭಿಕ್ಷೆ ಬೇಡುತ್ತಿದ್ದವನೆಂದು ಗುರುತು ಹಿಡಿದು ಅವನಿಗೆ ಸಂಭವಿಸಿದ್ದಕ್ಕೆ ವಿಸ್ಮಯ ಹಿಡಿದವರಾಗಿ ಬಹಳ ಬೆರಗಾದರು. ಏನಂತೆ? ವಿಸ್ಮಯ ಹಿಡಿದವರಾಗಿ. ಅಲ್ಲಿದ್ದಂತ ಎಲ್ಲಾ ಜನರು ಆಶ್ಚರ್ಯಕ್ಕೊಳಗಾಗ್ತಾ ಇದ್ದಾರೆ. ಅಸಲು ಅದನ್ನ ಆ ಕ್ಷಣದಲ್ಲಿ ನಡೆದಂತಹ ಒಂದು ಸಂಘಟನೆಯನ್ನ ಎಂದು ಅವರು ಕೇಳಿಲ್ಲ, ನೋಡಿರಲಿಲ್ಲ. ಆದ್ರೆ ಅವರೆಲ್ಲರೂ ಅದನ್ನು ನೋಡಿದ ತಕ್ಷಣವೇ ಅವರು ವಿಸ್ಮಯಕ್ಕೆ ಗುರಿಯಾದರು, ಬೆರಗಾದರು. ದೇವರ ಅದ್ಭುತಗಳು ಅಂತಂದ್ರೆ ಹೀಗೇ ಇರ್ತವೆ. ಅನೇಕ ಜನರಿವತ್ತು ಮ್ಯಾಜಿಕ್ ಮಾಡಿ ಜನರನ್ನ ಮಾಯದ ಮಾತುಗಳಿಂದ ಮರಳು ಮಾಡಿ ಇದು ಅದ್ಭುತ ಅಂತ ಇರ್ತಾರೆ. ಅದ್ಭುತಗಳು ಅಂತಂದ್ರೆ ಹೇಗಿರ್ತವೆ ಅಂತಂದ್ರೆ, ಸತ್ತವರು ಬದುಕುತ್ತಾರೆ, ಹುಟ್ಟು ಕುಂಟನಾಗಿದ್ದವನಿಗೆ ಕಾಲು ಬರುತ್ತೆ, ಹುಟ್ಟು ಕುರುಡನಿಗೆ ಕಣ್ಣು ಬರುತ್ತೆ, ಕುಷ್ಠ ವ್ಯಾಧಿಗಳಿಗೂ ಕೂಡ ಗುಣವಾಗುತ್ತೆ. ಅದು ಅದ್ಭುತ. ಅದು ಅದ್ಭುತ ಅಂತಂದ್ರೆ ಅವನು ಪೇತ್ರ ಯೋಹಾನರನ್ನು ಹಿಡುಕೊಂಡೇ ಇರುವಾಗ ಆಶ್ಚರ್ಯ ಪಡುತ್ತಿರುವ ಆ ಜನರೆಲ್ಲರೂ ಅವರ ಬಳಿಗೆ ಸೊಲೊಮೋನನದೆಂಬ ಹೆಸರುಳ್ಳ ಮಂಟಪಕ್ಕೆ ಗುಂಪು ಗುಂಪಾಗಿ ಓಡಿ ಬಂದರು. ಇದನ್ನೆಲ್ಲ ನೋಡಿದಂತ ಎಲ್ಲಾ ಜನರು
ಇವನೇನೋ ಹುಟ್ಟು ಕುಂಟನಾಗಿದ್ದಂತ ವ್ಯಕ್ತಿ ಕಾಲುಗಳ ಬಂದ ತಕ್ಷಣ ಪೇತ್ರ ಯೋಹಾನರನ್ನ ಹಿಡ್ಕೊಂಡೇ ಇದ್ದಾನೆ, ಇವ್ರ ಜೊತೆಯಲ್ಲೇ ಇದ್ದಾನೆ. ಇದನ್ನೆಲ್ಲ ಗಮನಿಸಿದಂತ ಆ ಜನರೆಲ್ಲರನ್ನು ಗುಂಪು ಗುಂಪಾಗಿ ಸೊಲೊಮೋನನು ಕಟ್ಟಿಸಿದಂತ ದೇವಾಲಯಕ್ಕೆ ಓಡೋಡಿ ಬರ್ತಾ ಇದ್ದಾರೆ. ಏನಾಗಿರಬಹುದು ಇವತ್ತು? ಏನಿ ಅದ್ಭುತ, ಏನಿ ವಿಸ್ಮಯ! ಆಶ್ಚರ್ಯಕ್ಕೆ ಒಳಗಾಗಿದ್ದಾರೆ. ನಾನು ಕಣ್ಣಾರ ನಾವು ನೋಡ್ಲೇಬೇಕು. ನೋಡಿ, ಗುಂಪು ಗುಂಪಾಗಿ ಓಡಿ ಬಂದರು. ಪೇತ್ರನು ಇದನ್ನು ನೋಡಿ, ಈ ಜನರೆಲ್ಲರನ್ನ ನೋಡಿ ಪೇತ್ರನು ಈಗ ಮಾತಾಡ್ತಾನೆ. ನೋಡಿ, ಪೇತ್ರನು ನೋಡಿ ಜನರಿಗೆ, ಇಸ್ರಾಯೇಲ್ ಜನರೇ, ನೀವು ಯಾಕೆ ಇದಕ್ಕೆ ಆಶ್ಚರ್ಯ ಪಡುತ್ತೀರಿ? ಅವರೆಲ್ಲರೂ ವಿಸ್ಮಯಕ್ಕೆ ಗುರಿಯಾಗಿದ್ದಾರೆ, ಆಶ್ಚರ್ಯಕ್ಕೊಳಗಾಗಿದ್ದಾರೆ. ಎಲ್ಲರೂ ಓಡ ಬರ್ತಾ ಇದ್ದಾರೆ. ಏನಪ್ಪಾ ಇದು? ಏನ್ ನಡೆದಿದೆ? ಈ ಪೇತ್ರ ಯೋಹಾನರಿಗೆ ಎಲ್ಲಿಂದ ಬಂತು ಈ ಶಕ್ತಿ? ಆಶ್ಚರ್ಯಕ್ಕೊಳಗಾಗಿದ್ದಾರೆ. ಇದನ್ನೆಲ್ಲ ಗಮನಿಸಿದಂತ ಪೇತ್ರನ ಹೇಳ್ತಾ ಇದ್ದಾನೆ, ಏನಂತ? ಇಸ್ರಾಯೇಲ್ ಜನರೇ, ನೀವು ಯಾಕೆ ಇದಕ್ಕೆ ಆಶ್ಚರ್ಯ ಪಡುತ್ತೀರಿ? ನೀವು ನಮ್ಮ ಮೇಲೆ ದೃಷ್ಟಿ ಇಟ್ಟು ನೋಡುವುದೇನು? ನಾವು ಸ್ವಂತ ಶಕ್ತಿಯಿಂದಾಗಲಿ ದೇವ ಭಕ್ತಿಯಿಂದಾಗಲಿ ಇವನನ್ನು ನಡೆಯುವಂತೆ ಮಾಡಿದೆವೆಂದು ಭಾವಿಸಬೇಡಿರಿ. ಇದು ನಮ್ಮ ಶಕ್ತಿ ಅಲ್ಲ, ನಮ್ಮ ಭಕ್ತಿಯಿಂದ ಮಾಡಿದ್ದಲ್ಲ. ಪೇತ್ರನ ಹೇಳ್ತಾ ಇದ್ದಾನೆ ಇಲ್ಲಿ. ನೀವ್ಯಾಕೆ ಈ ರೀತಿ ನೋಡ್ತಾ ಇದ್ದೀರಾ ಆಶ್ಚರ್ಯವಾಗಿ? ಇದು ನಮ್ಮ ಶಕ್ತಿಯಿಂದ ಮಾಡಿದಂತ ಕೆಲಸವಲ್ಲ, ಇದು ನಮ್ಮ ಭಕ್ತಿಯಿಂದ ನಡೆದಿದ್ದಲ್ಲ ಇದು. ನೋಡಿ, ನಾವು ಸ್ವಂತ ಶಕ್ತಿಯಿಂದಾಗಲಿ ದೇವ ಭಕ್ತಿಯಿಂದಾಗಲಿ ಇವನನ್ನು ನಡೆಯುವಂತೆ ಮಾಡಿದೆವೆಂದು ಭಾವಿಸಬೇಡಿರಿ. ನಮ್ಮ ಪಿತೃಗಳಾದ ಅಬ್ರಹಾಮ, ಇಸ್ಸಾಕ, ಯಾಕೋಬರ ದೇವರು ತನ್ನ ಸೇವಕನಾದ ಯೇಸುವನ್ನು ಮಹಿಮೆ ಪಡಿಸಿದ್ದಾನೆ. ನೀವಂತೂ ಆತನನ್ನು ಹಿಡಿದುಕೊಟ್ಟಿರಿ. ಮತ್ತು ಪಿಲಾತನು ಅವನನ್ನು ಬಿಡಿಸಬೇಕೆಂದು ನಿರ್ಣಯಿಸಿದಾಗ ಆತನನ್ನು ಬೇಡವೆಂದಿರಿ. ನೀವು ಪರಿಶುದ್ಧನೂ ನೀತಿವಂತನೂ ಆಗಿರುವ ಪುರುಷನನ್ನು ಬೇಡವೆಂದು ಹೇಳಿ ಕೊಲೆಗಾರನಾದ ಮನುಷ್ಯನನ್ನು ಬಿಡಿಸಿಕೊಡಬೇಕೆಂದು ಬೇಡಿಕೊಂಡು ಜೀವನಾಯಕನನ್ನು ಕೊಲ್ಲಿಸಿದಿರಿ. ಆದರೆ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳು. ಪೇತ್ರ ಯೋಹಾನರು ಯಾವ ರೀತಿ ಸಾಕ್ಷಿಯನ್ನ ನುಡಿತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ನೋಡಿ. ಅವತ್ತಿನ ದಿನದಲ್ಲಿ ನಡೆದಂತ ಅದ್ಭುತಗಳು ಯಾವುದಕ್ಕಾಗಿ ಅಂತಂದ್ರೆ, ಯೇಸು ಸ್ವಾಮಿಯ ಕುರಿತು ಸುವಾರ್ತೆಯನ್ನ ಸಾರುವುದಕ್ಕೋಸ್ಕರ, ಅವರಲ್ಲಿ ನಂಬಿಕೆ ಹುಟ್ಟಿಸುವುದಕ್ಕೋಸ್ಕರ, ಅವರು ಮಾಡಿದ ಪಾಪ ಅವರಿಗೆ ನೆನಪು ಮಾಡಿಸುವುದಕ್ಕೋಸ್ಕರ, ಅವರಲ್ಲಿ ಪಶ್ಚಾತ್ತಾಪ ಬರುವುದಕ್ಕೋಸ್ಕರ ಈ ಮಾತುಗಳನ್ನು ಆಡ್ತಾ ಇದ್ದಾರೆ. ದೇವರ ಅವತ್ತಿನ ದಿನದಲ್ಲಿ ಅದ್ಭುತವನ್ನ ನಡೆಸಿದ್ದಾನೆ. ಇದು ಸಾಕ್ಷಿ ಅಂತಂದ್ರೆ, ಇದು ಅದ್ಭುತ ಅಂತಂದ್ರೆ. ಅನೇಕ ಸಭೆಗಳಲ್ಲಿ ಇವತ್ತು ಹೆಸರಿಟ್ಟು ಕರೀತಾ ಇದ್ದಾರೆ, ಅದ್ಭುತ ಅಂತಾರೆ. ಇಂಥ ಊರಿಂದ ಬಂದಿದ್ದಾರೆ, ಇಂಥ ರೋಗ ಇದೆ, ಇಂಥ ಕಷ್ಟದಿಂದ ಇಲ್ಲಿಗೆ ಬಂದಿದ್ದಾರೆ, ಕಣ್ಣೀರಿಂದ ದೇವರವ್ರು ನನಗೆ ತೋರಿಸ್ತಾ ಇದ್ದಾರೆ ಅಂತ ಮಾಯದ ಮಾತುಗಳನ್ನ ಹೇಳಿ ಜನರನ್ನ ಅವರ ಬಲೆಗೆ ಹಾಕೊಳ್ತಾ ಇರುವಂತಹ ಸೇವಕರುಗಳು ಎಷ್ಟೋ ಜನರು ಇವತ್ತು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಹೆಸರುಗಳನ್ನ ಕರೆಯೋದಲ್ಲ ಅದ್ಭುತ ಅಂತಂದ್ರೆ, ಆ ಕ್ಷಣವೇ ಹುಟ್ಟು ಕುಂಟನು ಅವನಿಗೆ ಕಾಲುಗಳು ಬಂದು ನಡೆಯುವುದು ಅದ್ಭುತ. ಆ ಕ್ಷಣದಲ್ಲೇ ಕುಷ್ಠವ್ಯಾಧಿ ಗುಣವಾಗುವುದು ಅದ್ಭುತ. ಆ ಕ್ಷಣವೇ ಮಾತಿಲ್ಲದವರಿಗೆ ಮಾತು ಬರುವುದು ಅದ್ಭುತ. ಆ ಕ್ಷಣವೇ ಕಣ್ಣಿಲ್ಲದವನಿಗೆ ಕಣ್ಣು ಬರುವುದು ಅದ್ಭುತ. ಇವತ್ತಿನ ದಿನದಲ್ಲಿ ಅನೇಕ ಜನರು ಯೇಸು ಸ್ವಾಮಿಯ ಹೆಸರನ್ನು ಹೇಳಿ ಇದು ಅದ್ಭುತ ಅಂತ ಹೆಸರಿಟ್ಟು ಮಾಯದ ಮಾತುಗಳು ಹೇಳಿ ಜನರನ್ನ ಮೋಸಗೊಳಿಸ್ತಾ ಇದ್ದಾರೆ. ಸತ್ಯ ಯಾವುದು ಅಸತ್ಯ ಯಾವುದು ಅಂತ ನೀವೇನಾದರೂ ಜ್ಞಾನವುಳ್ಳವರಾಗಿ ಅರಿತುಕೊಳ್ಳದಿದ್ದರೆ ನೀವು ಮೋಸ ಹೋಗಿದ್ದೀರಿ ಅಂತ ಅರ್ಥ.
ನೀವು ನೋಡುವಂತ ನಿಮಗೆ ಗುರುತಿರುವಂತ ಈ ಮನುಷ್ಯನು ನೆಟ್ಟಗಾದಕ್ಕೆ ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆಯೇ ಕಾರಣ. ಆ ಹೆಸರೇ ಇವನನ್ನು ಬಲಪಡಿಸಿತು. ಆತನ ಮೂಲಕ ಉಂಟಾಗಿರುವ ನಂಬಿಕೆಯೇ ಇವನಿಗೆ ನಿಮ್ಮೆಲ್ಲರ ಮುಂದೆ ಪೂರ್ಣ ಕ್ಷೇಮವನ್ನು ಕೊಟ್ಟಿತು. ಸಹೋದರರೇ, ಅದಿರಲಿ, ನೀವು ಈ ಕಾರ್ಯವನ್ನು ತಿಳಿಯದೆ ಮಾಡಿದರೆಂದು ಬಲ್ಲೆನು. ನಿಮ್ಮ ಅಧಿಕಾರಿಗಳಿಗೂ ತಿಳಿಯದೆ ಮಾಡಿದರು. ಆದರೆ ದೇವರು ತಾನು ನೇಮಿಸಿದ ಕ್ರಿಸ್ತನು ಬಾಧೆಯನ್ನು ಅನುಭವಿಸಿ ಸಾಯಬೇಕೆಂಬುದಾಗಿ ಎಲ್ಲಾ ಪ್ರವಾದಿಗಳ ಬಾಯಿಂದ ಮುಂಚಿತವಾಗಿ ಹೇಳಿಸಿದ ಮಾತನ್ನು ಹೀಗೆ ನೆರವೇರಿಸಿದನು. ಆದುದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ ನೀವು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ತಿರುಗಿದರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ ಆತನು ನಿಮಗೆ ನೇಮಕವಾಗಿರುವ ಕ್ರಿಸ್ತನಾದ ಯೇಸುವನ್ನು ಕಳುಹಿಸಿಕೊಡುವನು. ಆದರೆ ಸಮಸ್ತವನ್ನೂ ಸರಿ ಮಾಡುವ ಕಾಲವು ಬರುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ಥಾನವಾಗಿರಬೇಕು. ಆ ಕಾಲದ ವಿಷಯವಾಗಿ ದೇವರು ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿಸಿದ್ದಾನೆ. ಮೋಶೆಯು ಹೇಳಿದ್ದೇನೆಂದರೆ, ದೇವರಾಗಿರುವ ಕರ್ತನು ನನ್ನನ್ನು ಏರ್ಪಡಿಸಿದಂತೆ ನಿಮ್ಮ ಸಹೋದರರಲ್ಲಿ ಮತ್ತೊಬ್ಬ ಪ್ರವಾದಿಯನ್ನು ನಿಮಗೆ ಏರ್ಪಡಿಸಿಕೊಡುವನು. ಆತನು ನಿಮಗೆ ಹೇಳುವ ಎಲ್ಲಾ ಮಾತುಗಳಿಗೆ ಕಿವಿ ಕೊಡಬೇಕು. ಆ ಪ್ರವಾದಿಯ ಮಾತನ್ನು ಕೇಳದಿರುವ ಪ್ರತಿಯೊಬ್ಬನು ನಮ್ಮ ಜನರೊಳಗಿಂದ ಸಂಪೂರ್ಣವಾಗಿ ನಾಶವಾಗುವನು ಎಂಬುದೇ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾವುದಕ್ಕೋಸ್ಕರ ಅಲ್ಲಿ ಅದ್ಭುತ ನಡೀತಾ ಇದೆ, ಏನೆಲ್ಲ ಪೇತ್ರನು ಅವರ ಮುಂದೆ ಹೇಳ್ತಾ ಇದ್ದಾನೆ ಸಾಕ್ಷಿಯನ್ನ, ಮೋಶೆ ಹೇಳಿದ್ದೇನು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ. ಇದಲ್ಲದೆ ಸಮುವೇಲನು ಅವನ ತರುವಾಯ ಬಂದ ಪ್ರವಾದಿಸಿದ ಎಲ್ಲಾ ಪ್ರವಾದಿಗಳು ಸಹ ಈಗಿನ ದಿನಗಳ ವಿಷಯದಲ್ಲಿ ತಿಳಿಸಿದರು. ನೀವು ಪ್ರವಾದಿಗಳ ಶಿಷ್ಯರೂ ದೇವರ ಪಿತೃಗಳ ಸಂಗಡ ಮಾಡಿಕೊಂಡ ಒಡಂಬಡಿಕೆಗೆ ಬಾಧ್ಯರೂ ಆಗಿದ್ದೀರಿ. ಆತನು ಅಬ್ರಹಾಮನಿಗೆ ನಿನ್ನ ಸಂತತಿಯ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿ ಆ ಒಡಂಬಡಿಕೆಯನ್ನು ಮಾಡಿಕೊಂಡನಲ್ಲ. ಮೊದಲು ನಿಮಗಾಗಿಯೇ ದೇವರು ತನ್ನ ಸೇವಕನನ್ನು ಏರ್ಪಡಿಸಿ ಈತನು ನಿಮ್ಮಲ್ಲಿ ಪ್ರತಿಯೊಬ್ಬನನ್ನು ಅವನವನ ಕೆಟ್ಟ ನಡತೆಗಳಿಂದ ತಿರುಗಿಸಿ ನಿಮ್ಮನ್ನು ಆಶೀರ್ವದಿಸಬೇಕೆಂದು ಆತನನ್ನು ಕಳುಹಿಸಿಕೊಟ್ಟಿದ್ದಾನೆ ಎಂದು ಹೇಳಿದನು.